ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಡೈಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಕಡೆಯಿಂದ ನಿಮಗೆ ಸಾರಿ ಅಂತ ಕೇಳ್ತೀನಿ. ಯಾಕಂದರೆ ರೆಗ್ಯುಲರಾಗಿ ವೀಡಿಯೋ ಹಾಕೋಕ್ಕಾಗಿಲ್ಲ. ಸೊ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಒಂದೊಂದು ವೀಡಿಯೋನ ಹಾಕೋಣ, ಅಟ್ಲೀಸ್ಟ್ ವೀಕ್ಲಿ 3 ವೀಡಿಯೋಸ್ ಹಾಕ್ತಾಯಿದ್ದೆ. ಅದೇ ರೀತಿ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ನಂಗೆ ನಿಜವಾಗ್ಲೂ ಆಗ್ತಾನೆ ಇಲ್ಲ ಗೈಸ್. ಬಟ್ ಆದಷ್ಟು ನಿಮ್ಗಳಿಗೋಸ್ಕರ ನಿಜವಾಗ್ಲೂ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಪಡ್ತೀನಿ. ಓಕೆನಾ? ಸೊ ಇವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ಯಾವ ರೀತಿ ಮೊದಲು ನಾನು ವೀಕ್ಲಿ 3 ವೀಡಿಯೋಸ್ ಹಾಕ್ತಾಯಿದ್ದೆ, ಮಂಡೇ, ವೆಡ್ನೆಸ್ಡೇ, ಫ್ರೈಡೇ, ಅದೇ ರೀತಿ ನಾನು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗ್ತೀನಿ. ದಯವಿಟ್ಟು ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ನನ್ನ ಸಿಚುವೇಶನ್ ಕೂಡ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ನಿಮ್ಮ ಒಂದು ಲೈಕಿಂದ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗುತ್ತೆ ಅಂತ ಅಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗೈಸ್. ಓಕೆನಾ? ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ. ಹೊಸದಾಗಿ ನೋಡ್ತಾ ಇರೋರು ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ನಿಮ್ಮ ಒಂದು ಲೈಕಿಂದ ಗೈಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಸರಿನಾ? ಸೊ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಅವ್ರಿಗೆಲ್ಲ ಏನೋ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಆದರೆ ಭಗವಂತ ನಮಗೂ ಕೂಡ ಹೆಲ್ಪ್ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ. ಓಕೆನಾ? ಸೊ ನಮ್ಮ ಕಷ್ಟ ಕಾಲದಲ್ಲಿ ಭಗವಂತ ನಮಗೆ ಕೈ ಹಿಡಿತಾನೆ ಅನ್ನೋದು ನನ್ನ ನಂಬಿಕೆ. ಸೊ ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ನಾನು ಏನೂ ಕಳ್ಕೊಳ್ಳೋದಿಲ್ಲ. ಅದೇ ರೀತಿ ನೀವು ಒಂದು ಲೈಕ್ ಕೊಡೋದ್ರಿಂದ ಏನಾದರೂ ಲೈಕ್ ಕೊಡೋಕ್ಕಾಗಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಕಾಸು ಕೊಡಬೇಕಾಗ ಇಲ್ಲ ಅಲ್ವಾ? ಸೊ ನೀವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಸೊ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಒಂದು ಅದ್ಭುತವಾಗಿ ರೆಮಿಡಿನ ತಂದಿದ್ದೀನಿ. ಓಕೆನಾ? ಅದ್ಭುತವಾಗಿ ಇದು ಕೆಲಸನ ಮಾಡುತ್ತೆ. ನಿಮಗೆ ಹಣದ ಸಮಸ್ಯೆ ಏನಾದರೂ ನೀವು ಅನುಭವಿಸ್ತಾ ಇದ್ದರೆ ಮನೆಯಲ್ಲಿ, ನಿಜವಾಗ್ಲೂ ಈ ಒಂದು ರೆಮಿಡಿ ನಿಮಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದನ್ನ ಕೊಡುತ್ತೆ ಗೈಸ್. ಓಕೆನಾ? ಸೊ ತಡ ಮಾಡ್ದೇ ಯಾವ ರೀತಿ ಈ ಒಂದು ವಿಡಿಯೋನ ಮಾಡ್ಕೊಳ್ಬೇಕು, ಹಾಗೆಯೇ ಯಾವ ದಿನ ಮಾಡಬೇಕು, ಪ್ರತಿ ಒಂದೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಓಕೆನಾ ಗೈಸ್? ಏನಂದರೆ ಈ ಒಂದು ರೆಮಿಡಿನ ನೀವು ಮಂಗಳವಾರ ಮಾಡ್ಕೊಳ್ಳಿ, ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ, ಸರಿನಾ? ಅಮಾವಾಸ್ಯೆ ದಿನ ಕೂಡ ಮಾಡ್ಕೊಳ್ಳಿ. ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ? ಸೊ ಅಮಾವಾಸ್ಯೆ ದಿನ ಮಾಡುವಂಥ ರೆಮಿಡಿಗಳಿಗೆ ಅತ್ಯಂತ ಬೇಗ, ಅತಿ ಶೀಘ್ರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ? ಅಕಸ್ಮಾತ್ ನಿಮಗೆ ಈ ವಿಡಿಯೋ ಇವಾಗ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅಕಸ್ಮಾತ್ ಇವಾಗಲೇ ನಿಮಗೆ ವಿಡಿಯೋ ಸಿಕ್ಕಿದ್ರೆ ಇದನ್ನು ನೈಟು ಮಲ್ಕೊಳ್ಳೋ ಟೈಮಲ್ಲಿ ಮಾಡಬೇಕು. ಓಕೆನಾ? ಅಕಸ್ಮಾತ್ ನಿಮಗೆ ಇವತ್ತು ನೈಟ್ ಸಿಕ್ತು ಅಂತಂದರೆ ನೈಟು 12 o'clock ಒಳಗಡೆ ನೀವು ಮಾಡ್ಕೊಳ್ಬೇಕು. ಸಂಜೆ ಒಂದು 6 ಗಂಟೆ ಮೇಲೆ ಮಾಡ್ಕೊಳ್ಳಿ, ಇಲ್ಲ ಮಲ್ಗೋ ಟೈಮಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ನಿಮ್ಗೆ ಯಾವಾಗ ಕಂಫರ್ಟಬಲ್ ಆಗುತ್ತೋ ಆವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ನಾಳೆ ವಿಡಿಯೋ ಸಿಕ್ಕಿದ್ರೆ ನಾಳೆ ರಾತ್ರಿ ಮಾಡ್ಕೊಳ್ಳಿ. ನಾಳೆ ಮಂಗಳವಾರ ಇದೆ ಅಲ್ವಾ? ಸೊ ನಾಳೆ ರಾತ್ರಿ ಮಾಡ್ಕೊಳ್ಳಿ. ನಾಳೆ ರಾತ್ರಿ ನಿಮಗೆ ಅಂದರೆ 12 o'clock ಆದಮೇಲೆ, ಇಲ್ಲ ನಾಳಿದ್ದು ಸಿಕ್ಕಿದ್ರೆ ಅಕಸ್ಮಾತು ಶುಕ್ರವಾರ ಮಾಡ್ಕೊಳ್ಳಿ, ಸರಿನಾ? ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಒಂದು ಒಳ್ಳೆಯದಾಗತ್ತೆ. ಓಕೆನಾ? ಸೊ ಯಾರು ಮಿಸ್ ಮಾಡ್ದೇ ಈ ವಿಡಿಯೋ ಯಾರ್ಯಾರಿಗೆ ಸಿಕ್ಕಿದೆ ಮಿಸ್ ಮಾಡ್ದೇ ದಯವಿಟ್ಟು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಗಾಯ್ಸ್ ನಾನು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ, ಸರಿನಾ? ಒಂದ್ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಓಕೆನಾ? ಹಾಗೆಯೇ ತುಂಬಾ ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ನಾನು ಯಾವುದೂ ಹೇಳೋದಿಲ್ಲ ಗಾಯ್ಸ್ ನಿಮಗೆ, ಸರಿನಾ? ಸೊ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳಾಗಿರುತ್ತೆ. ಓಕೆನಾ? ಸೊ ಏನಂದರೆ ಗಾಯ್ಸ್ ನೋಡಿ, ಈ ಒಂದು ರೆಮಿಡಿಗೆ ನಾನು ತುಂಬಾ ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಕೊಡುವಂಥ ಪದಾರ್ಥಗಳನ್ನ ತೊಗೊಂಡು ಬಂದಿದ್ದೀನಿ, ಸರಿನಾ? ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದದ್ದು, ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಓಕೆನಾ? ಸೊ ಹಾಗೆಯೇ ಈ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ಗಾಯ್ಸ್ 100ಗೆ 200% ರಿಸಲ್ಟನ್ನು ಕೊಡುತ್ತೆ. ಓಕೆನಾ? ಸೊ ಸಮುದ್ರದಲ್ಲೇ ಲಕ್ಷ್ಮೀ ತಾಯಿ ಕೂಡ ಉದ್ಭವವಾಗಿರೋದು, ಕಲ್ಲುಪ್ಪು ಕೂಡ ಉದ್ಭವವಾಗಿರೋದ್ರಿಂದ ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಕರೀತಾರೆ, ಆಯಿತಾ? ಕಲ್ಲುಪ್ಪಿಗೆ ಅಷ್ಟು ಒಂದು ಪ್ರಾಮುಖ್ಯತೆ ಇದೆ. ನೀವು ನಿಮ್ಮ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಇದು ಈ ರೀತಿ ಅಂದರೆ ಕೆಟ್ಟ ದೃಷ್ಟಿಗಳನ್ನ ಕಳೀಲಿಕ್ಕೆ, ಮನೆಯಿಂದ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕಲಿಕ್ಕೆ ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಸೊ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, ಹಾಗೆ ಕಪ್ಪು ಸಾಸಿವೆನ ತೊಗೊಂಡಿದ್ದೀನಿ, ಸರಿನಾ? ಕಪ್ಪು ಸಾಸಿವೆನೂ ಅಷ್ಟೇ ನಿಮಗೆ ಯಾವುದೇ ಒಂದು ದೃಷ್ಟಿಗಳಾಗಿರಲಿ, ಸರಿನಾ? ದೃಷ್ಟಿ ದೋಷಗಳಾಗಿದ್ರೂ ಕೂಡ ಕಳೀಲಿಕ್ಕೆ ಈ ಕಪ್ಪು ಸಾಸಿವೆ ಅನ್ನೋದು ಹೆಲ್ಪ್ ಮಾಡುತ್ತೆ. ಹಾಗೆಯೇ
ನಿಮ್ಮ ವ್ಯಾಪಾರದಲ್ಲಿ, ಇದು ನಿಮ್ಮ ಮನೆಯಲ್ಲಿ ಗಾಯ್ಸ್ ನಿಮಗೆ ಹಣ ಮನೆಯಲ್ಲಿ ನಿಲ್ತಾ ಇಲ್ಲ, ನಾವು ಕಷ್ಟಪಟ್ಟು ದುಡಿತೀವಿ, ₹1 ಕೂಡ ನಿಲ್ತಾ ಇಲ್ಲ ಅಂತ ಅನ್ನೋರು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಹಾಗೆಯೇ ಹೊರಗಡೆ ಶಾಪಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ, ಬಟ್ ಇದ್ದಕ್ಕಿದ್ದಂತೆ ಡೌನ್ ಆಗಿರುತ್ತೆ ಬಿಸ್ನೆಸ್ಸು, ಅಕ್ಕಪಕ್ಕದವ್ರು ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ. ಸೊ ಈ ರೀತಿ ನಿಮಗೆ ಬಿಸ್ನೆಸ್ ನಡೆಯುವಂಥ ಜಾಗದಲ್ಲಿ ಶಾಪ್ಗಳಲ್ಲೂ ಕೂಡ ಈ ಒಂದು ರೆಮಿಡಿನ ಮಾಡ್ಕೊಳ್ಬಹುದು. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ನಾನು ನೋಡಿ ಇಲ್ಲಿ ಅರಿಶಿನ ತೊಗೊಂಡಿದ್ದೀನಿ. ಓಕೆನಾ, ಅರಿಶಿನ ಅನ್ನೋದು ತುಂಬಾ ಮಂಗಳಕರವಾದಂಥದ್ದು ಅಲ್ವಾ. ಅರಿಶಿಣದ ಅಂತಂದರೆ ಗಾಯ್ಸ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು ಈ ಅರಿಶಿಣಕ್ಕೆ ಅಲ್ವಾ. ಸೊ ದೇವತೆಗಳಿಗೆ ತುಂಬಾ ಪ್ರಿಯವಾದಂಥದ್ದು ಅರಿಶಿನ ಅನ್ನೋದು. ಸೊ ನಾನಿಲ್ಲಿ ಅರಿಶಿನನ್ನು ಕೂಡ ತೊಗೊಂಡಿದ್ದೀನಿ. ಕಲ್ಲುಪ್ಪು ಹಾಗೆಯೇ ಸಾಸಿವೆ ಹಾಗೂ ಅರಿಶಿಣದಿಂದ ಮಾಡುವಂಥ ರೆಮಿಡಿ ಆಗಿರುತ್ತೆ ಇದು. ಓಕೆನಾ ಗೈಸ್, ಹಾಗೆಯೇ ನಾನಿಲ್ಲಿ ಒಂದು ಗಾಜಿನ ಲೋಟನ ತೊಗೊಂಡಿದ್ದೀನಿ ಆಯಿತಾ. ಗಾಜಿನ ಲೋಟದಿಂದ ಅಂತಂದರೆ ಗೈಸ್ ಒಂದು ನೆಗೆಟಿವಿಟಿನ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇರಲಿ ಓಕೆನಾ, ಆ ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಿಮಗೆ ಗಾಜಿನಿಂದನೇ ಮಾಡ್ಕೊಳ್ಳಿ. ಯಾವುದೇ ಒಂದು ತಂತ್ರ ಮಾಡಬೇಕಾದ್ರೂ ಕೂಡ ಗಾಜಿನಿಂದ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಗಾಜಿನ ಗ್ಲಾಸ್ ಒಳಗಡೆ 3/4 ಭಾಗದಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ ಸರಿನಾ. 3/4 ಭಾಗದಷ್ಟು ನೀರನ್ನ ತೊಗೊಂಡು ಗೈಸ್ ನೀವು ನಾನು ಆಗಲೇ ತೋರಿಸಿದ್ನಲ್ಲ ನೋಡಿ, ನಾನೆಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸರಿನಾ. 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನೂ ಕೂಡ ತೊಗೊಂಡಿದ್ದೀನಿ ಸರಿನಾ. ಈ 3 ಪದಾರ್ಥಗಳನ್ನ ನೀವು ಕೈಯಲ್ಲಿ ಈ ರೀತಿ ಫಸ್ಟು ಇಡ್ಕೊಳ್ಳಿ ಸರಿನಾ. ಸೊ ಈ ರೀತಿ ಒಂದು ಗಾಜಿನ ಗ್ಲಾಸಲ್ಲಿ ನೀವು ನೀರನ್ನ ಹಾಕ್ಕೊಬೇಕು. ಫಸ್ಟು ನೀರೆಲ್ಲ ಹಾಕ್ಕೊಂಡಾದಮೇಲೆ ನೀವು ಈ ರೀತಿ ಇಟ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಹತ್ರ ಸಂಕಲ್ಪನ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಮನೆಯಿಂದ ಆಚೆ ಹೋಗಲಿ ತಾಯಿ, ನಮಗೆ ಹಣ ಅನ್ನೋದು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಲಿ, ಹಣದ ಕೊರತೆ ಅನ್ನೋದು ತೊಲಗಲಿ ನಮ್ಮ ಮನೆಯಲ್ಲಿ, ಹಾಗೆಯೇ ನಾನಾ ಮೂಲೆಗಳಿಂದ ನಮಗೆ ಹಣ ಅನ್ನೋದು ಬರಲಿ ತಾಯಿ ಅಂತ ಕೇಳ್ಕೊಳ್ಳಿ. ನಿಮ್ಮ ಕಷ್ಟ ಏನಿದೆ ಕೇಳ್ಕೊಳ್ಳಿ. ಶಾಪಲ್ಲಿ ಮಾಡೋರು ಕೂಡ ಅಷ್ಟೇ, ಶಾಪ್ ಕ್ಲೋಸ್ ಮಾಡೋ ಟೈಮಲ್ಲಿ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಅಷ್ಟೇ ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಕೊಂಡಿರ್ತೀರಾ ಅಲ್ವಾ. ಎಲ್ಲರ ಶಾಪಲ್ಲೂ ಕೂಡ ದೇವಿ ಫೋಟೋ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನಿಂತ್ಕೊಂಡು ಈ ರೀತಿ ಈ ಒಂದು ತಂತ್ರನ ನಾನು ನನ್ನ ಕಷ್ಟಕ್ಕೆ ಅಂತಂದರೆ ಈ ರೀತಿ ನಮ್ಮ ಅಂಗಡಿನಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ, ಕೆಲವರ ಕಣ್ಣುಗಳು ಸರಿ ಇಲ್ಲ, ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣುಗಳು ನಮ್ಮ ಶಾಪ್ ಮೇಲೆ ಬಿದ್ದಿದೆ ತಾಯಿ. ಸೊ ಅವ್ರ ಕಣ್ಣು ಹಾಕಿರೋದೆಲ್ಲ ಕೂಡ ಹೊರಟೋಗಿ ನನಗೆ ಮೊದಲು ಥರ ಬಿಸ್ನೆಸ್ ಆಗೋ ಥರ ಮಾಡೋ ತಾಯಿ ಅಂತ ಕೇಳಿಕೊಂಡು ನೀವು ಅದಕ್ಕೋಸ್ಕರನೇ ಈ ಒಂದು ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ, ಈ ಒಂದು ರೆಮಿಡಿನ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ತಾಯಿ ಅಂತ ಕೇಳ್ಕೊಬೇಕು. ನೀವು ಕೇಳ್ಕೊಂಡಾದ್ಮೇಲೆ ಗಾಯ್ಸ್ ನೀವು ಮನೆಯಲ್ಲಿ ಏನು ಮಾಡಿ ಅಂದರೆ ಈ ರೀತಿ 3 ಕೂಡ ಮಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಮನೆಯ ಪ್ರತಿ ಒಂದು ಮೂಲೆಗೂ ಇದನ್ನು ಟಚ್ ಮಾಡಬೇಕು ಸರಿನಾ. ಕೈಯಲ್ಲೇ ಇಟ್ಕೊಳ್ಳಿ, ಫಸ್ಟು ಕೈಯಲ್ಲೇ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಮೂಲೆಗೂ ಕೂಡ ಟಚ್ ಮಾಡ್ಕೊಳ್ಳಿ. ಯಾವ ಮೂಲೆನೂ ಬಿಡಬೇಡಿ ಓಕೆನಾ. ಈವನ್ ವಾಶ್ರೂಮ್ ಕೂಡ ಬಿಡಬೇಡಿ, ಎಲ್ಲ ಮೂಲೆನೂ ಟಚ್ ಮಾಡಿ. ಹಾಗೆಯೇ ಶಾಪಲ್ಲೂ ಕೂಡ ಅಷ್ಟೇ ಎಲ್ಲ ಮೂಲೆನೂ ಟಚ್ ಮಾಡಿಬಿಟ್ಟು ಬಂದುಬಿಟ್ಟು ಗೈಸ್ ನೀವು ಈ ರೀತಿ ಗ್ಲಾಸಲ್ಲಿ ನೀರನ್ನ ತೊಗೊಂಡಿರ್ತೀರ ಅಲ್ವಾ, ಅದರೊಳಗಡೆ ಇದನ್ನು ಹಾಕ್ಬಿಡ್ಬೇಕು ಓಕೆನಾ. ಫಸ್ಟು ದೇವಿ ಹತ್ರ ಎಲ್ಲನೂ ಕೇಳ್ಕೊಳ್ಳಿ, ನಿಮ್ಮ ಸಮಸ್ಯೆಗಳು ಏನೇನಿದೆ ಪ್ರತಿ ಒಂದೂ ಕೂಡ ನೀವು ಕೇಳ್ಕೊಳ್ಬೇಕು ಗೈಸ್ ಓಕೆನಾ. ಹಾಗೆಯೇ ನೋಡಿ, ಒಂದು ಸ್ವಲ್ಪನೂ ಕೂಡ ಕೆಳಗಡೆ ಬೀಳದೇ ಇರೋ ಥರ ನೋಡ್ಕೊಳ್ಳಿ. ಅಂದರೆ ರೆಮಿಡಿ ಎಲ್ಲ ಮಾಡಿ ಆದಮೇಲೆ ನೀವು ಮಾರ್ನಿಂಗ್ ಹೇಳ್ತೀನಿ ಯಾವ ರೀತಿ ಅಂತ. ಈ ರೀತಿ ಎಲ್ಲ ಹಾಕ್ಬಿಡಿ ಗೈಸ್. ಹಾಕ್ಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಓಕೆನಾ. ಯಾವ ಮೂಲೆ ಆದರೂ ಪರವಾಗಿಲ್ಲ, ಡೋರ್ ಹತ್ರ ಮೂಲೆಯಲ್ಲಿ ಇಟ್ಟರೂ ಕೂಡ ಒಳ್ಳೆಯದೇ ಸರಿನಾ. ಡೋರ್ ಹತ್ರನೇ ಇಟ್ಕೊಳ್ಳಿ, ಇಲ್ಲ ಯಾವ ಮೂಲೆ ಆದರೂ ಪರವಾಗಿಲ್ಲ ಇಟ್ಕೊಳ್ಳಿ. ಮಕ್ಕಳಿದ್ರೆ ಹುಷಾರು, ಮಕ್ಕಳು ಇದನ್ನು ಚೆಲ್ಲಬಾರ್ದು. ಅಂದರೆ ಸ್ವಲ್ಪ ಈ ರೆಮಿಡಿಲ್ಲ ಮಾಡಾದ್ಮೇಲೆ ನೀವು ಮಲ್ಕೊಳ್ಳೋ ಟೈಮಲ್ಲಿ ಮಾಡ್ಕೊಳ್ಳಿಲ್ಲ, ಮಲಗಿಬಿಟ್ಟಿರ್ತಾರಲ್ವ ಆ ಟೈಮಲ್ಲಿ ಮಾಡ್ಕೊಳ್ಳಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಫಸ್ಟು ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಚೆಲ್ಬಿಡಿ ಇದನ್ನು ಸರಿನಾ. ಒಂದು ತೊಟ್ಟು ಕೂಡ ಇದರೊಳಗಡೆ ಇರುವಂಥ ನೀರಾಗಿರಬಹುದು ಪ್ರತಿ ಒಂದು ಕೂಡ ಯಾವುದು ಕೂಡ ಒಂಚೂರು ಕೆಳಗಡೆ ಚೆಲ್ಲಬಾರ್ದು ಗೈಸ್. ಯಾಕಂದರೆ ಒಂದು ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದನ್ನ ಎಳ್ಕೊಂಡಿರುತ್ತೆ ಈ ಒಂದು ನೀರು ಸರಿನಾ. ಯಾವುದೇ ಒಂದು ನಿಮ್ಮ ಕಷ್ಟಗಳು ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಈ ನೀರು ಅದನ್ನು ಎಳ್ಕೊಂಡಿರುತ್ತೆ. ಸೊ ಅದಕ್ಕೆ ಸ್ವಲ್ಪನೂ ಕೂಡ ಚೆಲ್ಬೇಡಿ ಅಂತ ಹೇಳೋದು ಸರಿನಾ. ಚೆಲ್ಬಿಟ್ಟು ಹೊರಗಡೆ ಯಾವುದಾದ್ರೂ ಗಿಡದ ಹತ್ರ ಚೆಲ್ಬಿಟ್ಟು ಬಂದುಬಿಟ್ಟು ಯಥಾ ಪ್ರಕಾರ ನೀವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಒರೆಸ್ಕೊಳ್ಳಿ ಕ್ಲೀನಾಗಿ. ಕಲ್ಲುಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ. ಹಾಗೆಯೇ ಸ್ನಾನ ಮಾಡ್ಕೊಳ್ಳಿ, ತಲೆಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಕೊಳ್ಳಿ ಸರಿನಾ. ತುಪ್ಪದ ದೀಪನ
ಹಚ್ಬಿಟ್ಟು ಈ ರೀತಿ ಒಂದು ರೆಮಿಡಿ ಮಾಡಿದ್ದೀನಿ ತಾಯಿ, ನನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ ತಾಯಿ ಅಂತ ಹೇಳ್ಕೊಂಡು ನೀವು ಪಾಡು ನಿಮ್ದು ಏನಿದೆ ಕೆಲಸ ಅದು ಮಾಡ್ಕೊಂಡು ಹೋಗಿ ಗಾಯ್ಸ್. ನೋಡಿ ಬೇಕಾದರೆ ಈ ಒಂದು ರೆಮಿಡಿ ಮಾಡಿದ್ದು ನಾಳೆಯಿಂದನೇ ನಿಮಗೆ ಸ್ವಲ್ಪ ನಿಮ್ಮ ಕಷ್ಟಗಳು ಕಳೀತಾ ಹೋಗುತ್ತೆ, ಸ್ವಲ್ಪ ಸುಧಾರಣೆನ ಕಾಣ್ತೀರಾ. ಖಂಡಿತವಾಗ್ಲೂ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ನಾನು ಹೇಳೋದು ಇಷ್ಟೇ ಗಾಯ್ಸ್, ಒಂದು ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ನಿಜವಾಗ್ಲೂ ನಿಮಗೆ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಇವ್ರು ಹೇಳಿದ ತಕ್ಷಣ ಮಾಡಿಬಿಟ್ರೆ ಆಗ್ಬಿಡುತ್ತಾ, ಈ ರೀತಿ ಒಂದು ಮನೋಸ್ಥಿತಿ ಮನೋಭಾವನೆನ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ, ಸರಿನಾ. ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಸಕಲ ಸಂಕಷ್ಟಗಳು ಕಳೀಲಿ ಅಂತ ನಾನು ಕೂಡ ದೇವಿ ಹತ್ರ ಕೇಳ್ಕೊಳ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿಕೊಂಡು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿ ನಮ್ಗೆ ವರ್ಕೌಟ್ ಆಗ್ತಿದೆ, ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆನಾ. ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.